ಮಿಸ್ಟರ್ ಸುಬ್ರಾವ್, ಲಂಚ ತಗೊಳ್ಳೋದು ನಿಮ್ಮ ದೃಷ್ಟಿನಲ್ಲಿ ತಪ್ಪಾಗಿಲ್ಲದೆ ಇರಬಹುದು. ಆದರೆ ಒಬ್ಬ ಪಬ್ಲಿಕ್ ಪ್ರಾಸಿಕ್ಯೂಟರ್ ಆಗಿ ಸರ್ಕಾರಿ ಸೇವೆ ಮಾಡ್ತಿರೋ ನಿಮಗೆ ಕಮರ್ಷಿಯಲ್ ಸ್ಟ್ರೀಟ್ನಲ್ಲಿ 2 ಕಾಂಪ್ಲೆಕ್ಸು, ಮಲ್ಲೇಶ್ವರಂನಲ್ಲಿ 1 ಥಿಯೇಟ್ರು, ಕಲಾಸಿಪಾಡಂನಲ್ಲಿ 3 ಬ್ರಾಂದಿ ಶಾಪ್ ಹೇಗೆ ಬಂತು? ಎಷ್ಟು ಜನ ಅಮಾಯಕನ ಸುಲ್ಗೆ ಮಾಡಿದನ್ನೆಲ್ಲ ಸಂಪಾದನೆ ಮಾಡಿದ್ದೀರಾ? ನೀವು ಲಾಯರ್ ಹತ್ರ ಮಾತಾಡ್ತಿದ್ದೀರಾ ಅನ್ನೋದನ್ನ ಮರಿಬೇಡಿ. ಐ ಆಮ್ ಸಾರಿ, ನಾನು ಲಾಯರ್ ಹತ್ರ ಮಾತಾಡ್ತಾ ಇಲ್ಲ, ಒಬ್ಬ ಲಂಚಕೋರ್ನ ಹತ್ರ ಮಾತಾಡ್ತಾ ಇದ್ದೀನಿ. ಮಿಸ್ಟರ್ ಜಯಸಿಂಹ, ಹೆಚ್ಚಿಗೆ ಮಾತಾಡಿದ್ರೆ ನಿಮ್ಮ ಇಡೀ ಚರಿತ್ರೆನ ನ್ಯಾಯಾಧೀಶರ ಮುಂದೆ ಹೇಳಬೇಕಾಗುತ್ತೆ. ಭಗವದ್ಗೀತೆ ಮೇಲೆ ಪ್ರಮಾಣ ಮಾಡಿ ಹೇಳಿ. ಗೀತೆಯಲ್ಲಿ ಶ್ರೀಕೃಷ್ಣ ಏನು ಹೇಳಿದಾನೋ ಅದನ್ನೇ ನಾನು ಮಾಡಿದ್ದೀನಿ. ಈ ಪ್ರಮಾಣ ಎಲ್ಲ ಯಾಕೆ ಸರ್? ಇದು ನ್ಯಾಯಾಲಯದ ನಿಯಮ. ಗೀತೆ ಮೇಲೆ ಪ್ರಮಾಣ ಮಾಡಕ್ಕೆ ಇಷ್ಟ ಇಲ್ಲದೆ ಇದ್ರೆ ನಿಮ್ಮ ಆತ್ಮಸಾಕ್ಷಿ ಮೇಲೆ ಪ್ರಮಾಣ ಮಾಡಿ ಹೇಳಿ. ಥ್ಯಾಂಕ್ ಯು ಯುವರ್ ಆನರ್. ಹೊರಗಡೆ ಕಾಣ್ದಿರೋ ದೇವರಿಗಿಂತ ಒಳಗಡೆ ಕಾಣೋ ನನ್ನ ಮನಸ್ಸಾಕ್ಷಿ ಮೇಲೆ ನಂಗೆ ನಂಬಿಕೆ. ನನ್ನ ಆತ್ಮಸಾಕ್ಷಿಯಾಗಿ ಹೇಳ್ತಾ ಇದ್ದೀನಿ. ಈ ಸಮಾಜದಲ್ಲಿ ನಡೆಯೋ ಅನ್ಯಾಯಗಳನ್ನ ನೋಡೋಕ್ಕಾಗದೆ ನಾನು ಈ ವಿಷ್ಣು ಸೇನಾ ಸಮಿತಿನ ಸ್ಥಾಪನೆ ಮಾಡಿದೆ. ಈ ಸಮಿತಿ ಮಾಡ್ತಾ ಇರೋ ಎಲ್ಲ ಕೆಲಸಗಳಿಗೂ ನಾನೇ ಕರ್ತೃ, ನಾನೇ ಕರ್ಮ, ನಾನೇ ಕ್ರಿಯಾ. ಮಿಸ್ಟರ್ ಜಯಸಿಂಹ, ಒಬ್ಬ ಮುಖ್ಯಮಂತ್ರಿಗಿರೋ ನೆಟ್ವರ್ಕ್ ನಿಮಗಿದೆ ಅಂತ ಪೊಲೀಸ್ ಡಿಪಾರ್ಟ್ಮೆಂಟ್ ಹೇಳ್ತಿದೆ. ಅಷ್ಟೊಂದು ಬುದ್ಧಿಶಕ್ತಿ ಇರೋ ನೀವು, ಅಷ್ಟೊಂದು ಫಾಲೋವರ್ಸ್ ಇದ್ದು ಈ ಮಾರ್ಗನೇ ಯಾಕೆ ಆಯ್ಕೆ ಮಾಡ್ಕೊಂಡ್ರಿ? ಯುವರ್ ಆನರ್, ಕೆಲವು ವರ್ಷಗಳ ಹಿಂದೆ ನಿಮ್ಮನ್ನ ಜೂನಿಯರ್ ಆಗಿ ಸೇರಿಸ್ಕೊಳ್ಳೋಕ್ಕೆ ಹೆಸರಾಂತ ಕ್ರಿಮಿನಲ್ ಲಾಯರ್ ಶೇಷಗಿರಿ ರಾವ್ ನಿಮ್ಮ ತಂದೆನ ದುಡ್ಡು ಕೇಳಿದ್ರು. ಇರೋ ಒಂದು ಮನೇನ ಮಾರಿ ಅವ್ರಿಗೆ ಲಂಚ ಕೊಟ್ಟು ಹೆತ್ತ ಮಗಳಿಗೆ ಮದುವೆ ಮಾಡೋಕ್ಕಾಗ್ಲಿಲ್ವಲ್ಲ ಅನ್ನೋ ಕೊರಗಿನಲ್ಲೇ ನಿಮ್ಮ ತಂದೆ ಪ್ರಾಣ ಬಿಟ್ರು. ನಿಮ್ಮ ತಂದೆಗೆ ಬಂದ ಸ್ಥಿತಿ ಬೇರೆ ಇನ್ಯಾರಿಗೂ ಬರಬಾರ್ದು ಅಂತ ನಾನು ಈ ಮಾರ್ಗನ ಆಯ್ಕೆ ಮಾಡಿಕೊಂಡೆ. ಈ ವಿಷಯ ನಿಮಗೆ ಹೇಗೆ ಗೊತ್ತು? ಯುವರ್ ಆನರ್, ಈಗ ತಾನೇ ನೀವೇ ಹೇಳಿದ್ರಿ ಚೀಫ್ ಮಿನಿಸ್ಟರ್ ಇರೋ ನೆಟ್ವರ್ಕ್ ಇವ್ರಿಗಿದೆ ಅಂತ. ನೋಡಿ ಪ್ರೊಫೆಸರ್ ಜಯಸಿಂಹ, ಕರ್ನಾಟಕದಲ್ಲಿ ಯಾರ್ಯಾರ ಚರಿತ್ರೆ ಏನು ಅಂತ ಗೊತ್ತಿರೋ ನಿಮ್ಗೆ ಲಂಚ ತಗೊಳ್ಳೋದಕ್ಕಿಂತ ಮರ್ಡರ್ ಮಾಡೋದು ದೊಡ್ಡ ಅಪರಾಧ ಅಂತ ಗೊತ್ತಿಲ್ವಾ? ಮಿಸ್ಟರ್ ಸುಬ್ರಾವ್, ಲಂಚ ತಗೊಳ್ಳೋದು ನಿಮ್ಮ ದೃಷ್ಟಿನಲ್ಲಿ ತಪ್ಪಾಗಿಲ್ಲದೆ ಇರಬಹುದು. ಆದರೆ ಒಬ್ಬ ಪಬ್ಲಿಕ್ ಪ್ರಾಸಿಕ್ಯೂಟರ್ ಆಗಿ ಸರ್ಕಾರಿ ಸೇವೆ ಮಾಡ್ತಿರೋ ನಿಮಗೆ ಕಮರ್ಷಿಯಲ್ ಸ್ಟ್ರೀಟ್ನಲ್ಲಿ 2 ಕಾಂಪ್ಲೆಕ್ಸು, ಮಲ್ಲೇಶ್ವರಂನಲ್ಲಿ 1 ಥಿಯೇಟ್ರು, ಕಲಾಸಿಪಾಡಂನಲ್ಲಿ 3 ಬ್ರಾಂದಿ ಶಾಪ್ ಹೇಗೆ ಬಂತು? ಎಷ್ಟು ಜನ ಅಮಾಯಕನ ಸುಲ್ಗೆ ಮಾಡಿದನ್ನೆಲ್ಲ ಸಂಪಾದನೆ ಮಾಡಿದ್ದೀರಾ? ನೀವು ಲಾಯರ್ ಹತ್ರ ಮಾತಾಡ್ತಿದ್ದೀರಾ ಅನ್ನೋದನ್ನ ಮರಿಬೇಡಿ. ಐ ಆಮ್ ಸಾರಿ, ನಾನು ಲಾಯರ್ ಹತ್ರ ಮಾತಾಡ್ತಾ ಇಲ್ಲ, ಒಬ್ಬ ಲಂಚಕೋರ್ನ ಹತ್ರ ಮಾತಾಡ್ತಾ ಇದ್ದೀನಿ. ಮಿಸ್ಟರ್ ಜಯಸಿಂಹ, ಹೆಚ್ಚಿಗೆ ಮಾತಾಡಿದ್ರೆ ನಿಮ್ಮ ಇಡೀ ಚರಿತ್ರೆನ ನ್ಯಾಯಾಧೀಶರ ಮುಂದೆ ಹೇಳಬೇಕಾಗುತ್ತೆ. ಆಮೇಲೆ ನೀವು ಹಾಕೊಂಡಿರೋ ಕಪ್ಪು ಕೋಟ್ನ ಬಿಚ್ಚಿ ತಲೆ ತೆಗೆಸ್ಕೊಂಡು ಇಲ್ಲಿಂದ ಹೋಗಬೇಕಾಗತ್ತೆ. ಹುಷಾರ್. ಯುವರ್ ಆನರ್, ಇವ್ರು ಮುಖ್ಯವಾದ ವಿಷಯನೇ ಸೈಡ್ ಟ್ರ್ಯಾಕ್ ಮಾಡ್ತಿದ್ದಾರೆ. ನಿಮ್ಮ ಗುಟ್ಟು ಬಯಲಾದ ವಿಷಯ ಸೈಡ್ ಟ್ರ್ಯಾಕ್ ಆಗೋಯ್ತಾ? ಇದೇ ಮೇನ್ ಟ್ರ್ಯಾಕ್. ಪ್ರಸ್ತುತ ಸಮಾಜದಲ್ಲಿ ನಾವು ಕಾಣ್ತಾ ಇರೋ ಮೇನ್ ಪ್ರಾಬ್ಲಮ್ ಲಂಚ. ಇದೇ ನನ್ನ ವೇದನೆ, ಇದೇ ನನ್ನ ನೋವು. ನಂದೊಬ್ಬಂದು ಮಾತ್ರ ಅಲ್ಲ ಯುವರ್ ಆನರ್, ಪ್ರತಿಯೊಬ್ಬ ಭಾರತೀಯನ ನೋವು. ವಯಸ್ಸಾಗಿರೋ ಸ್ವಂತ ತಾಯಿ ಕಣ್ಮುಂದೆ ಸಾಯ್ತಾ ಇದ್ರೆ ಕಾಲ ಧರ್ಮ ಅನ್ಕೊಂಡು ನಾವು ಕಣ್ಣೀರು ಸುರಿಸ್ತಾ ಇರ್ತೀವ ಅಂತ ಎಷ್ಟೋ ಮಹಾತಾಯಿರನ್ನ ಹೆತ್ತ ಭಾರತ ಮಾತೆಗೆ ಲಂಚ ಅನ್ನೋ ಮಹಾಮಾರಿ ಸೋಕಿ ಅಕಾಲ ಮರಣದಿಂದ ಸತ್ತು ಹೋಗ್ತಾ ಇದ್ರೆ ಅದನ್ನ ನೋಡ್ಕೊಂಡು ಹ್ಯಾಕ್ ಸುಮ್ಮನಿರೋದು ಯುವರ್ ಆನರ್? ಇಂಡಿಯಾ ಇಸ್ ದ ಗ್ರೇಟೆಸ್ಟ್ ಕಂಟ್ರಿ ಯುವರ್ ಆನರ್. 10,000 ವರ್ಷಗಳ ಧಾರ್ಮಿಕ, ಆಧ್ಯಾತ್ಮಿಕ, ಸಾಂಸ್ಕೃತಿಕ, ಚಾರಿತ್ರಿಕ ಇತಿಹಾಸ ಇರೋ ದೇಶ ನಮ್ಮ ದೇಶ. ಏನಿಲ್ಲ ನಮ್ಮ ದೇಶದಲ್ಲಿ, ಇಡೀ ಜಗತ್ತಿಗೆ ಜ್ಞಾನದ ಬೆಳಕನ್ನು ಕೊಟ್ಟ ದೇಶ ನಮ್ಮ ದೇಶ. ಒಂದು ಭಾರತ 72 ಸಿಂಗಪೂರ್ಗೆ ಸಮ, ಒಂದು ಭಾರತ 7 ಜಪಾನ್ಗೆ ಸಮ. ಭಾರತದ ಜನಸಂಖ್ಯೆ 108 ಕೋಟಿ, ಅಮೆರಿಕ ಜನಸಂಖ್ಯೆ 28 ಕೋಟಿ. ಒಬ್ಬ ಚಪ್ಪಲಿ ಹೊಲಿತಾ ಇದ್ದ ಅಬ್ರಾಹಿಂ ಲಿಂಕನ್ ಅಮೆರಿಕ ಅಧ್ಯಕ್ಷನಾದ. ನಮ್ಮ ದೇಶದಲ್ಲಿ ಎಷ್ಟೋ ಅಬ್ರಾಹಿಂ ಲಿಂಕನ್ಗಳು ಕಾಲಿಗೆ ಚಪ್ಪಲಿ ಇಲ್ಲದೆ ಇನ್ನೂ ಚಪ್ಪಲಿ ಹೊಲಿತಾನೆ ಇದ್ದಾರೆ. ಇದಕ್ಕೆಲ್ಲ ಏನ್ ಕಾರಣ ಯುವರ್ ಆನರ್? ಲಂಚ.